श्रीगुरुभ्यो नमः। हरिः ओम्। देवं नारायणं नत्वा सर्वदोषविवर्जितं परिपूर्णं गुरुं चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। धर्मक्षेत्रे कुरुक्षेत्रे समवेतायुत्सवः मामका पाण्डवाश्चैव किमकुर्वत सञ्जय। श्रीगुरुभ्यो नमः। ಭಗವದ್ಗೀತದ್ದು ಶ್ರೇಷ್ಠತ್ವವನ್ನು ಐದು ಮಹತ್ವವನ್ನು ಕಾಣ್ತಾನೆ. ನಾನ ಈ ಭಕ್ತಿದು ಮಹತ್ವವನ್ನು ಕಾಣಂತ ಉಳ್ಳ್ಯಾರೆ. ನಾಹಂ ವೇದೈಹಿ ನ ತಪಸಾ ನಾಹಂ ವೇದೈಹಿ ನ ತಪಸಾ ನ ದಾನೇನ ಚ ಚೇಜ್ಜಯ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ ದೃಷ್ಟವಾನಸಿ ಮಾಂ ಯಥಾ ಭಕ್ತ್ಯಾ ತ್ವನನ್ಯಯಾ ಶಕ್ಯಃ ಅಹಂ ಏವಂ ವಿಧೋ ಅರ್ಜುನ ಅಹಂ ಏವಂ ವಿಧೋ ಅರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂ ತಪ ಇತ್ಯಾದಿನಾ ವಿಷ್ಣುಭಕ್ತೇರೇವ ಸರ್ವಸಾಧನೋತ್ತಮತ್ವಂ ಪರೋಕ್ಷ ಅಪರೋಕ್ಷ ಜ್ಞಾನಯೋಃ ಜ್ಞಾನಿನೋಪಿ ಮೋಕ್ಷಸ್ಯ ತದ ಅಧೀನತ್ವಂ ಚ. ಭಕ್ತಿ ಬೋರ್ಡು ಪೇರು ಜಯಪಣಂತಾಂಡ ಕೃಷ್ಣನೇ ಪಾತ್ರ ಜಾದು ಪಣಂತಾಂಡ ಅದನ್ನೇ ಭಗವದ್ಗೀತೆಯಲ್ಲಿ ಬರ್ಕೋಣ. ನಾ ಅಹಂ ವೇದೈಹಿ ನ ತಪಸ ನ ದಾನೇನ ನ ಚ ಇಜ್ಜಯ. ವೇದಾಧ್ಯಯನಂ ಪೋಣ ಅಂದ್ ಬೋರ್ಡು ವೈಕೋಸ್ಕರ ಭಗವಂತನ ಜ್ಞಾನ ಬರ್ರಿಗೋಸ್ಕರ. ತಪಸ್ಸಂ ಪೋಡು ದಾನಂ ಪೋಡು ಅಂಚನೆ ಯಜ್ಞಮಂ ತಂಪೋಡು ಆಂಡ ತ್ವಂ ದೃಷ್ಟವಾನ ಮಾಂ ಯಥ ಅರ್ಜುನ ವಿಶ್ವರೂಪ ದರ್ಶನ ಪೋತು ಕಡೆ ಕಾಣಪಾಣ ಪಾತೆರ ಏವಂ ವಿಧ ದ್ರಷ್ಟುಂ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥ ಜನನೀತ ಸೂಯತ ವಿಶ್ವರೂಪಣ ಸೂಯತ ಅಂಚ ಸೂವರೆ ವಾ ಯಜ್ಞ ವಾ ಅಧ್ಯಯನ ಸಾಧ್ಯ ಇದ್ದಿ ವಿದ್ಯಾದೋ ಎನ್ನ ಭಕ್ತ್ಯಾ ತಿಪ್ಪೊಡು ಏನ ಭಕ್ತ್ಯಾನೆತ್ತ ಅವರ ಇಷ್ಟೋಸಿಮಿ ಪ್ರಿಯೋಸಿ ಅಂತ ಪಂಟ್ ಅರ್ಜುನ ಪಂಪೆ ಕೃಷ್ಣೆ ಆ ರೀತಿಯಾದ ಏನ ಭಕ್ತ್ಯಾನೆತ್ತ ಅವರ ನಿಂಗೆ ಪೂರ ಸುವರ್ಯಾನ ಕೇವಲ ಅಧ್ಯಯನ ದೇವರ ಭಕ್ತಿ ಅಂಪುರಿ ಬಂದಾಂಡ ಭಕ್ತಿ ಇಪ್ಪಂತೆ ಜಾದು ತಪಸ್ಸು ಜಾದು ದಾನ ಜಾದು ಹೋಮ ಅಂತಂಡ ದೇವರನ್ನು ದರ್ಶನ ಪೆರೆ ಸಾಧ್ಯ ಇದ್ದಿ ಏಪಣದಾಂಡ ಭಕ್ತಿಯಾದು ಅನನ್ಯಯ ಶಕ್ಯ ಅಂಚಣ ದೇವರ ಎಂಚ ಸೋಡು ಪಣದಾಂಡ ಭಕ್ತಿ ತಾವರ ಅನನ್ಯ ಭಕ್ತಿ ಅಂತ ಪಣದಾಂಡ ಭಗವಂತನೇ ಸರ್ವೋತ್ತಮೆ ఆయనే ಸರ್ವರಕ್ಷಕೆ ವಿಶ್ವಾಸ ಉಂಟು ಅನನ್ಯ ಭಕ್ತಿ ಅಂತ ಪಣದಾಂಡ ಭೇದವೋಳ್ ಅಂಪಂತನ ಪ್ರೀತಿ ಭಕ್ತಿ ಅಪೇಕ್ಷನ್ ಐತಾವರ ಮಾತ್ರ ಅಹಂ ಶಕ್ಯ ಅಹಂ ಏವಂ ವಿಧ ಅರ್ಜುನ. ಹೇ ಅರ್ಜುನ ಏವಂ ವಿಧ ಇಂಚ ಸ್ಪಷ್ಟವಾದ ಆ ಭಗವಂತರ ತತ್ವಜ್ಞಾನ ಬರುಂತಾಂಡ ಏನ್ ಭಕ್ತಿ ಅಂಪೊಡು ಅಂಚನೆ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ఆయన ಸೂವಡು ఆయన ತಾನೇ ತಿಳಿಯೋಡು ಸರಿಯಾ ತಿಳಿಯೋಡು ತತ್ವೇನ ಜ್ಞಾತುಂ ಪಣದಾಂಡ ಭಗವಂತನ ಎಂಚ ಸ್ವರೂಪಣ ಅಂಜನೆ ತಿಳಿಯೋಣ ಹೊರತು ಬೇತೆ ಬೇತೆ ರೀತಿ ಕೆಲವರು ತಿಳೋಣ ಮೇರೆ ಏನೇ ದೇವರಂತ ದೇವರೇ ಇದ್ದಿಂತ ದೇವರೆಲ್ಲ ಪ್ರಕೃತಿಯ ದೇವರು ಈತ ಬೇತೆ ಬೇತೆ ರೀತಿ ತಿಳಿಯೋಣ ಆಂಡ ಅವು ಪ್ರಯೋಜನದ್ದಿ ತತ್ವೇನ ಜ್ಞಾತುಂ ಐತ ಪ್ರಯೋಜನ ಪ್ರವೇಷ್ಟುಂ ಚ ಐತ ಪ್ರಯೋಜನ ಮೋಕ್ಷ ಪ್ರಾಪ್ತಿ ಈ ರೀತಿಯಾದ ಭಕ್ತಿ ಪಂಪುಣ ಮಹಾಂತಗಳೆಲ್ಲ ಬೋಡು ದೇವರನ್ನು ಸುವಾರೆ ದೇವರನ್ನು ತಿಳಿಯಾರ ಐತ ಫಲವಾತ ಮೋಕ್ಷ ಪ್ರಾಪ್ತಿಗಳ ಭಕ್ತಿ ಬೋಡು ಅನನ್ಯ ಭಕ್ತಿ ಬೋಡು ಪಣತ್ ಹನುಮಾಂತ ವಾಕ್ಯ ಉಂಟು ಸ್ಪಷ್ಟವಾತುಂಡು ವಿಷ್ಣು ಭಕ್ತೇರೇವ ಸರ್ವ ಸಾಧನ ಉತ್ತಮತ್ವಂ. ವಿಷ್ಣು ಭಕ್ತಿಯೇ ಬೇತಮಾಂತ ಸಾಧನ ಉಂಟು ಪಣದಾಂಡ ತಪಸ್ಸಂ ಪುಡೋ ಯಜ್ಞಂ ಪುಡೋ ದಾನಂ ಪುಡೋ ಉನ್ಮಾಂತ ಅಧ್ಯಯನಂ ಪುಡೋ ಅಂತ ಕರ್ತವ್ಯ ಪೇರು ಅಂಡ ಎತ್ತ ಉನ್ಮಾಂತ ವೈಕೋಸ್ಕರ ಪುಣ ಪಣದಾಂಡ ಭಕ್ತಿಗೋಸ್ಕರ ಭಕ್ತಿಯೇ ಸಾಧನೋತ್ತಮ ಸಾಧನ ವರ್ಗ ಉಂಟು ಅತ್ಯಂತ ಉತ್ತಮವಾತ್ಮ ಪಣದಾಂಡ ವಿಷ್ಣು ಭಕ್ತಿ. ಪರೋಕ್ಷ ಅಪರೋಕ್ಷ ಜ್ಞಾನಯೋಹೋ ಜ್ಞಾನಿನೋಪಿ ಮೋಕ್ಷಸ್ಯ ತದಧೀನತ್ವಂ. ಆದತ್ತಾವಂತೆ ಈ ಮಹಾಂತಕ್ಲ ಉತ್ತಮಾತ್ಮ ವಿಷ್ಣು ಭಕ್ತಿಯೇ ಮಹಾಂತಕ್ಲ ಉತ್ತಮ. ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಮೋಕ್ಷ ಒಂದು ಮಾಂತ ದೇವರ ಅಧೀನ ಅಂತ ಗೊತ್ತಾಗೋಣ. ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಪರೋಕ್ಷ ಜ್ಞಾನ ಮಾಡಂದ ಗ್ರಂಥಾದಿ ಶ್ರವಣ ಅಂತ ಬರ್ಕೊಳ ಜ್ಞಾನ. ಅಪರೋಕ್ಷ ಜ್ಞಾನ ಪ್ರತ್ಯಕ್ಷ ಜ್ಞಾನ ಒಂದು ಮತ್ತೆ ಐತ ಸಿಕ್ಕೋಣ ಮೋಕ್ಷ ಒಂದು ಮಾಂತ ಆ ಭಗವಂತನ ಅಧೀನ ಅಂತ ಸ್ಪಷ್ಟವಾದ ಗೊತ್ತಾಗೋಣ.
ನಾಹಂ ವೇದೈ ನ ತಪಸಾ ನ ದಾನೇನ ನ ಚೇಜ್ಜಯಾ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ ಭಕ್ತ್ಯಾ ತ್ವನನ್ಯಯಾ ಶಕ್ಯಃ ಅಹಂ ವೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ ಇತ್ಯಾದಿನ ವಿಷ್ಣುಭಕ್ತೇರೇವ ಸರ್ವಸಾಧನೋತ್ತಮತ್ವಂ ಪರೋಕ್ಷ ಅಪರೋಕ್ಷ ಜ್ಞಾನಯೋಃ ಜ್ಞಾನಿನೋಪಿ ಮೋಕ್ಷಸ್ಯ ತದಧಿನಿತ್ವಂ ಚ. ಈ ಭಗವಂತೆ ಉಪದೇಶ ಅಂತ ಕರ್ಮಾಚರಣೆ ಅವು ಜ್ಞಾನಿಗಳೇ ಉಂಡು ಪಂಪಣಕ್ಕೆ ಪ್ರಮಾಣ ಗೊತ್ತು ಪಣತುಳ್ಳೇರು. ಮತ್ಕರ್ಮಕೃತ್ ಮತ್ ಪರಮಃ ಮತ್ಕರ್ಮಕೃತ್ ಮತ್ ಪರಮಃ ಮದ್ಭಕ್ತ ಸಂಗವರ್ಜಿತಃ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ ಯಸ್ಸ ಮಾಮೇತಿ ಪಾಂಡವ ಇತ್ಯಾದಿನ ಭಕ್ತಸ್ಯಾಪಿ ತತ್ಕರ್ಮ ವಿಕರ್ಮತ್ಯಾಗಶ್ಚ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈ ಪೂರ್ವತರಂ ಕೃತಂ ಇತ್ಯಾದಿನ ಜ್ಞಾನಿನೋಪಿ ಭಗವತ್ಕರ್ಮ. ಕರ್ಮಾಚರಣೆ ಅಕ್ಳಗಳಿಗೆ ವಿಹಿತವಾದ ಕರ್ಮಾಚರಣೆ ಮಾಂತೆಲ್ಲ ಅಂಪೊಡೆ. ಮತ್ಕರ್ಮ ಕೃತ್ ಹೇ ಪಾಂಡವ ಅರ್ಜುನ ಬಂಡ ಸಾಕ್ಷಾತ್ ಇಂದ್ರನ ಅವತಾರ. ಇಂದ್ರ ಬಂಡಂದಾಂಡ ಅಪರೋಕ್ಷ ಜ್ಞಾನಿ ದೇವತೆ ದೇವತೆಗಳು ಮಾತ್ರ ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನಿಗಳು ಅಂಚಿತ್ನ ಅಪರೋಕ್ಷ ಜ್ಞಾನ ಬತ್ತಿತ್ನ ಇಂದ್ರಗಳ ಪಣಂತುಳ್ಳೆ ಕೃಷ್ಣ ಪಣಂತುಳ್ಳೆ ಮತ್ಕರ್ಮ ಕೃತ್ ಆ ಒಂಜಿ ಕರ್ಮ ಅಂಪುಣಗ ದೇವರ ಪ್ರೀತಿರಾವಡೆ ಭಗವತ್ ಪ್ರೀತಿಗೋಸ್ಕರ ಅಂಪೊಡು. ಮತ್ ಪರಮಃ ಭಗವಂತನೇ ಸರ್ವೋತ್ತಮ ಎಂಬುಣ ಜ್ಞಾನ ಬೋಡು. ಮದ್ಭಕ್ತ ಭಗವಂತಡ ಎಡ್ಡೆ ಭಕ್ತಿ ಬೋಡು. ಸಂಘವರ್ಜಿತ ಭೇದವೋಳ್ಳ ಆಯಗೆ ಗೋತ್ರ ದುರ್ಜನ ಸಂಗಮಂತ ಅವರ ತೀರಾನ. ನಿರ್ವೈರ ಓಳ್ಳ ಪಕಡ ದ್ವೇಷಂಬರ ತೀರಾನ. ಸರ್ವಭೂತೇಶು ಮಾಂತ ಪ್ರಾಣಿನ ಒಳೆಯಲ್ಲ ಭಗವಂತೆ ಒಳ್ಳೆ ಅಂತ ಒಂದು ಚಿಂತನೆ ಅಂತಂತೂ ಏರೆಲ್ಲ ದ್ವೇಷ ಅಂಪಂದಿತ್ತುಂಡ ಅಂಚಿತ್ನಾಯೇ ಸಹ ಯಹ ಸಹ ಮಾಂ ಏತಿ ಅಂಚಿತ್ನಾಯೇ ನಾನು ಎನ್ನಗೈತು ಬರ್ರೆ ಸಾಧ್ಯ ಉಂಟು ಪಣತ್ ಭಕ್ತ್ಯಾಪಿ ತತ್ಕರ್ಮ ವಿಕರ್ಮ ತ್ಯಾಗಶ್ಚ ಭಕ್ತಿ ಆನಾಯಲ ಆಯಗಲ ವಿಹಿತವಾದ ಕರ್ಮ ಜಾದುಂಡ ವರ್ಣ ಆಶ್ರಮ ವರ್ಣಾಶ್ರಮ ಉಚಿತವಾದ ಕರ್ಮಂಡ ಅವಿನಾಯ ಅಂಪೊಡೆ ವಿಕರ್ಮ ತ್ಯಾಗ ಓ ಅಂಪೆರ ತೀರಂತ ಉಂಡ ಅವು ಅಂಪೆರ ತೀರಾನ ಈ ರೀತಿ ಆತ ಜ್ಞಾನಿಗೆ ಭಕ್ತಿಗೆ ಭಕ್ತಗಲ ಆ ಕರ್ಮ ಪಣಪಣ ಉಂಡೇ ಉಂಡು ಜಯಪಡಂದಂಡ ಕೃಷ್ಣ ಕುಡಂಜ ಪಣಪೆ ಜ್ಞಾನೋಪಿ ಭಗವತ್ ಕರ್ಮ ಜ್ಞಾನಿಯ ಜ್ಞಾನ ಭಕ್ತಿ ಬೆತ್ತಲ ಅಪರೋಕ್ಷ ಜ್ಞಾನ ಭಕ್ತಿ ಬೆತ್ತಲ ಭಗವಂತರ ಪ್ರೀತಿಗೋಸ್ಕರ ಕರ್ಮಾಚರಣೆ ಅಂಪೊಡೆ ಕುರು ಕರ್ಮೇವ ತಸ್ಮಾತ್ ತ್ವಂ ಈ ಐತಾರ ಕರ್ಮ ಅಂಪೊಡೆ ಹೇಗೆ ಬಂದ ಪೂರ್ವೈಹಿ ಪೂರ್ವತರಂ ಕೃತಂ ಮಾಂತೆಲ್ಲ ಅಕುಣ ಪೂರ್ವಿಕೆರೆ ಅಕುಣ ಅಂತ ಈ ಒಂದು ಕರ್ಮಂತ ಆಚರಣದ ಬಗ್ಗೆ ಮಸ್ತ್ ಮಾತು ವಿಚಾರ ಅಂತಿದ್ದಾರೆ ಐತ ಅವರ ಪೂರ್ವಿಕೆರೆ ಜಾದಮಾಂತ ಅಂತ ಸುಚಿಪೋತೀರ ಅವೇನ ಈಲ ಅಂಪೊಡು ಜ್ಞಾನ ಭಕ್ತಿ ಬೆತ್ತಲ ತಮ್ಮ ತನ್ಕಳೆ ಜಾದ ವಿಹಿತವಾತ್ನ ಕರ್ಮಂಡ ಅವಿನ ದೇವರಿಗೆ ಅರ್ಪಣೆ ಅನ್ಕೊಡ ರೀತಿಲೆ ಅವಿನ ಅಂಪೊಡೆ ಪಂಡಿತ ಈ ರೀತಿಯಾದ ಭಗವತ್ ಕರ್ಮ ಅಂತ ಭಗವತ್ ಪ್ರೀತಿಗೋಸ್ಕರ ಅಂಪುಣ ಕರ್ಮ ಆ ಜ್ಞಾನ ಭಕ್ತಿ ಬೆತ್ತ ಆ ಕರ್ಮಾಚರಣೆ ಮಾಡ್ಬಿಡ ಆಗ ಉಂಡೇ ಉಂಡು. ಮತ್ಕರ್ಮ ಕೃತ್ ಮತ್ ಪರಮಃ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವದೇ ಭೂತೇಶೋ ಯಸ್ಸ ಮಾಮೇತಿ ಪಾಂಡವ ಇತ್ಯಾದಿನ ಭಕ್ತಸ್ಯಾಪಿ ತತ್ಕರ್ಮ ವಿಕರ್ಮ ತ್ಯಾಗಶ್ಚ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೇ ಪೂರ್ವತರಂ ಕೃತಂ ಪಣತಾಂಡ ಆ ಭಗವಂತನ ಉದ್ದೇಶವಾದ ವಿಹಿತವಾದ ಕರ್ಮ ಅಂಪೊಡೆ ಅಂತ ಅರ್ಥ ಆಯ್ತವರ ಜ್ಞಾನಿಲ ಭಗವತ್ ಕರ್ಮ ಅಂಪೊಡೆ. ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಅನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ನನ ಕೃಷ್ಣೆ ತನ್ನ ಮಹತ್ವದ ಬಗ್ಗೆ ಪಣಿತು ಅರ್ಜುನಲ ಉತ್ತಮಾಧಿಕಾರಿ ಅರ್ಥದ ಅಪರೋಕ್ಷ ಜ್ಞಾನಿಯೇ ಹೇಳ್ಬಿಡಂತ ಅಂಡ ನೀ ಈ ಒಂದು ವಿಶ್ವರೂಪ ಸೂತದ ಅರ್ಜುನ ವಿಶ್ವರೂಪ ಸೂತದಾಗಿ ಪಣಪೆ ದೃಷ್ಟವಾನಸಿ ಎನ್ ಮಮ ರೂಪಂ ನಾವು ಆ ರೂಪನ ಏನು ಸೂತನ ಅವು ಸುದುರ್ದರ್ಶ ಮಾಂತರಿಗೆ ಸುವರ ಸಾಧ್ಯ ಇದ್ದಿ ಸುವರ ಸಿಕ್ಕುಡಲದ್ದಿ ಹೇಳ್ಬಿಡಂತ ಅಂಡ ದೇವತೆಗಳಿಗೆಲ್ಲ ಎಪ್ಪಳ ದರ್ಶನ ಅప్పుడు ನಿರಂತರವಾದ ಈ ರೂಪದ ದರ್ಶನ ಅಂತೂ ಮಸ್ತ್ ಆಸೆ ಪಡ್ಪೇರು. ದೇವ ಅಪಿ ಅಸ್ಯ ದೇವತೆಗಳ ಈ ಸೂತ್ನ ವಿಶ್ವರೂಪನ ತೋಡೊಂದು ಆಸೆ ಪಡೋದು ಪಡ್ಪೇರು.
ಅವು ನಿತ್ಯಂ ದರ್ಶನಕಾಂಕ್ಷಣ ಏಪಳ್ಳ ಸುವದ್ದಿ ಪೋಡು ಪಂಡತ್ ಅಕುಲು ಕಾತೊಂದೆ ಉಳ್ಳೇರು ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ಇಷ್ಟೋಸಿ ಮೇ ದೃಢಮಿತೆ ತಥೋ ವಕ್ಷ್ಯಾಮಿ ತೇ ಹಿತಂ ನಾನು ಹೇಳುವುದೇ ಗೀತೆ ಪಂಪಿ ಕೃಷ್ಣೆ ಈಗ ಭಾರಿ ಇಷ್ಟ ಭಾರಿ ಪ್ರೀತಿ ಐತಾವ ನಿಂಗೆ ಪಣಂತುಳ್ಳೆ ಅಂತ ಅರ್ಥಾತ್ ಉತ್ತಮ ಅಧಿಕಾರಿ ಈ ಕೃಷ್ಣನ ಉಪದೇಶಗೊಂಡ್ರೆ ಉತ್ತಮ ಅಧಿಕಾರಿ ಅರ್ಜುನೇ ಇಷ್ಟೋಸಿ ಮೇ ದೃಢಮಿತೆ ತಥೋ ವಕ್ಷ್ಯಾಮಿ ತೇ ಹಿತಂ ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯಾಸುರೀಮತ ಮಾಶು ಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ಸಂಪತ್ತು ದೈವೀ ಸಂಪತ್ತು ಆಸುರಿ ಸಂಪತ್ತು ಅಂತ ಎರಡು ಉಂಡು ಐಟ್ ದೈವೀ ಸಂಪತ್ತು ಉಪಯೋಗ ಯಾವ್ದು ಬಂದ ಅವು ವಿಮೋಕ್ಷಾಯ ದೈವೀ ಸಂಪತ್ತು ನಂಗೆ ಮೋಕ್ಷಂ ಕಾರಣ ಆಪುಣು ಆಸುರಿ ಸಂಪತ್ತು ನಿಬಂಧಾಯ ಕೂಡ ಬಂಧನಕ್ಕೆ ಕಾರಣ ಆಪುಣು ಅಂಡ್ ಈ ನಿನಟ ದೈವೀ ಸಂಪತ್ತೇ ಉಂಡು ಒಂದು ಕೃಷ್ಣ ಸ್ಪಷ್ಟವಂತೊಳೆ ಮಾಶುಚ ಈ ಜಾಲ ದುಃಖ ಪಡುತ್ತೆ ಜಯ ಪಡಂದಾಂಡ ಆಸುರಿ ಸಂಪತ್ತು ಇತ್ತನ ದುಃಖ ಪಡುಡು ಈ ದುಃಖ ಪಡುತ್ತ ಜಯಗೆ ದೈವೀ ಅಭಿಜಾತೋಸಿ ಇದು ಪಾಂಡವ ಈ ಆ ದೈವೀ ಸಂಪತ್ತನ ಪಡೆಯುವಂತ ಐತಾವರ ನಿಂಕ್ ನೆಟ್ ಜಾಲ ದುಃಖ ಇದ್ದಿ ಈ ಉತ್ತಮ ಅಧಿಕಾರಿ ಆತ ಉಳ್ಳ ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯಾಸುರಿ ಮತ ಮಾಶು ಚ ಸಂಪದಂ ದೇವಿ ಅಭಿಜಾತೋಸಿ ಪಾಂಡವ ಹೇ ಪಾಂಡವ ಅಭಿಜಾತ ಅಂತ ಈ ಆ ಸಂಪತ್ತೊಟ್ಟಿಗೆ ಪುಟದ ದೈವೀ ಸಂಪತ್ತೊಟ್ಟಿಗೆ ಉಳ್ಳಾನಿರ್ತ ಅವರ ನಿಂಕ್ ದೇವರ ಅನುಗ್ರಹ ಆತನು ಮಹಾತ್ಮಾನಸ್ತು ಮಾಂ ಪಾರ್ಥ ದೇವೀಂ ಪ್ರಗತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಇತ್ಯಾದಿನ ಅರ್ಜುನಸ್ಯ ಉತ್ತಮ ಅಧಿಕಾರಿತ್ವಂ ಅಪರೋಕ್ಷ ಜ್ಞಾನಿತ್ವಂ ಚ ಕೃಷ್ಣನ ಉಪದೇಶ ಅವು ಪ್ರಮಾಣದ ಏಬಳಾಪಣ ಅಂಡ ಅವು ಸರಿಯಾದ ಒಂಜಿ ಪರ್ಸನ್ಗೆ ಕರೆಕ್ಟ್ ಇತ್ನ ಪರ್ಸನ್ಗೆ ಉಪದೇಶ ಅಂತ ಅಂಡ ಅವು ಸರಿ ಎಂದು ಒಪ್ಕೊಳ್ಳಿ ಏಪಡಂದ ಒಂದೇ ಭಗವಂತೆ ಬುದ್ಧೇದ ಅವತಾರ ಅಂತ ತಪ್ಪು ಉಪದೇಶಗೊಳ್ತೆ ದೇವ್ರ ಪಣ್ಣ ಏಪಳ ಸತ್ಯಾತಿಪ್ಪುಣು ಕೇಳವು ಸರಿ ಇತ್ತನವು ಸತ್ಯಾತಿಪ್ಪುಣು ಮೂಳು ಈ ಜಾದಾತ್ಮನಂತ ಅಂಡ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಸಂಪದ ಪ್ರಗತಿಮಾಶ್ರಿತಾ ಈ ಮಕ್ಕಳು ಮಾಂತ ಭಜಂತಿ ಅನನ್ಯ ಮನಸ ದೈವೀಂ ಪ್ರಕೃತಿಂ ಆಶ್ರಿತಾ ಮಹಾತ್ಮ್ಯರ ಮಾಂತ ದೈವೀ ಪ್ರಕೃತಿನ ಆಯ್ತ ಸ್ವಾಭಾವಿಕವಾತ್ನೋ ಸಾತ್ವಿಕ ಪ್ರಗತಿ ಅಕುಳ ಸ್ವಭಾವ ಭಜಂತಿ ಅನನ್ಯ ಮನಸ ಅಕ್ಕಳು ಜಾಲಂ ಪೇರು ಪಣಂದ ಅಂಡ ಭಜನಂ ಪೇರು ದೇವನ್ ಕೀರ್ತನಂ ಪೇರು ಎಂಚಂ ಪೇರು ಪಣಂದ ಅಂಡ ಅನನ್ಯ ಮನಸಃ ಅವಳು ಬೇತವಾ ಒಂಜಿ ವಿಚಾರಗಳ ಬರ್ಪುರಿ ದೇವನ ಅನುಗ್ರಹ ಅವಳು ದೇವರ ಪ್ರೀತಿ ಅವಳು ಮನ ಉದ್ದೇಶತ್ತ ಅವರ ಇಂಚಿತ್ನಮ ಅಂತ ಅಕ್ಕಳು ಸೇವೆ ಭಜಂತಿ ಅಕ್ಕಳು ಭಜ ಸೇವಾಯಾಂತ ಸೇವೆ ಮಾಂತ ಪೇರು ಜ್ಞಾತ್ವಾ ಭೂತಾದಿಂ ಅವ್ಯಯಂ ಮುಖ್ಯವಾದ ಭೂತಾದಿಂ ಮಾಂ ಏನ್ ಮಾಂತ ಜೀವಗಳಿಗೆಲ್ಲ ಸೃಷ್ಟಿಕರ್ತೆ ಎಚ್ಚರ ಓಡು ಅಂಚಾತ ಅಂಚೆ ಅವಿಜಂತು ಅಕ್ಕಳು ಮಾಂತ ಮಹಾತ್ಮೇರ ಮಾಂತ ಪೂಜಂ ಪೇರು ದರ್ಶ ಈ ರೀತಿ ಆತ ನೆಟ್ಲ ಈ ನಿಂಕ್ಲಕ್ ಈಲ ಕೇಳದುಳ್ಳಾನಂತ ಅವ್ರ ಈಲ ಮಹಾತ್ಮನೇ ನಂದಿರೇಟ್ ಭಗವದ್ಗೀತೆ ಬರ್ಪುಣು ಪಾರ್ಥಾಯ ಐಶ್ವರಂ ಪರಮಂ ರೂಪಂ ದರ್ಶಯಾಮಾಸ ಅರ್ಜುನಗ ತನ್ನ ಶ್ರೇಷ್ಠವಾತ್ಮ ಆ ರೂಪನ ಸೋಜಿಪೋತೆ ಅಂತ ಐತಾರದಿಂದ ಗೊತ್ತಾ ಯಾವ್ದು ಗೊತ್ತಾಗ್ತದ ಅಂಡ ಅರ್ಜುನ ಮಾತ್ರ ಸೋಜಿಬೋದು ಬೇತೆ ಸೋಜಿಬೋದ್ರಿ ಏನಂತ ಅವರ ಇತ್ಯಾದಿನ ಅರ್ಜುನಸ್ಯ ಉತ್ತಮ ಅಧಿಕಾರಿತ್ವಂ ಅದು ಉತ್ತಮಾಧಿಕಾರಿ ಆತೆತ್ತವಂತೆ ಅಪರೋಕ್ಷ ಜ್ಞಾನಿತ್ವಂ ಚ ಅದು ಅಪರೋಕ್ಷ ಜ್ಞಾನಿಯೇ ಅಪರೋಕ್ಷ ಜ್ಞಾನಿಗಳ ಕರ್ಮಂ ಪೋಡು ಮಂತು ಪಂಡಿತು ಭಕ್ತಿ ಮಾಂತಾಂ ಪೋಡು ಪಂಡಿತು ಇದು ಆಯಗ ಉತ್ತಮಾಧಿಕಾರಿ ಅಂಚಿತ್ನ ಅರ್ಜುನಗ ಕೃಷ್ಣೆ ಉಪದೇಶ ವಿಶ್ವರೂಪದರ್ಶನ ಅಂಪೋಯೇ ಮಹಾತ್ಮಾನಸ್ತು ಮಾಂ ಪಾರ್ಥ ದೇವೀಂ ಪ್ರಗತಿಮಾಶ್ರಿತಾ ಭಜಂತ್ಯರಣ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಇತ್ಯಾದಿನ ಅರ್ಜುನಸ್ಯ ಉತ್ತಮಾಧಿಕಾರಿತ್ವಂ
ಅಪರೋಕ್ಷ ಜ್ಞಾನಿತ್ವಂ ಚ ಈ ರೀತಿಯಾದ ಅರ್ಜುನ ಉತ್ತಮಾಧಿಕಾರಿ ಆಗ ಉಪದೇಶಗೊಂಡಿದ್ದ ಅವರ ಉನ್ಮತ ಯಥಾರ್ಥವಾತ್ಮನೆ ಒಂದು ಓಲ ಸುಳ್ಳತ್ತು ಎಂದು ಗೊತ್ತಾಗணும். ಶ್ರೀಕೃಷ್ಣಾರ್ಪಣಮಸ್ತು.